ಭಾರತ ಸುಮಾರು 3.25 ಲಕ್ಷ ಕೋಟಿಗೆ ಫ್ರಾನ್ಸ್ನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಅದೇನಂತಂದ್ರೆ 114 ರಫೇಲ್ ಜೆಟ್ಗಳನ್ನ ಖರೀದಿ ಮಾಡಲಿಕ್ಕೆ ಒಂದು ಬೃಹತ್ ಮೊತ್ತದ ಒಪ್ಪಂದ ಕೂಡ ಮಾಡಿಕೊಂಡಿದೆ. ಅಂಡ್ 3.2 ಲಕ್ಷ ಕೋಟಿ ಅಂದ್ರೆ ಇದು ಸಾಮಾನ್ಯದ ದುಡ್ಡಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂತಂದ್ರೆ ನಮ್ಮ ಕರ್ನಾಟಕದ ಒಂದು ವರ್ಷದ ಬಡ್ಜೆಟ್ ಅದು ಅಷ್ಟು ಗಾತ್ರದ ಅಮೌಂಟ್ ಇದಾಗಿರ್ತದೆ. ಅಂಡ್ ಇಲ್ಲಿ ಇದಕ್ಕೂ ಬಿಫೋರ್ ಏನು ಪುಟಿನ್ ನಮ್ಮ ದೇಶಕ್ಕೆ ಬಂದಿದ್ರು ಅವಾಗ ಒಂದು ಆಫರ್ ಕೊಟ್ಟಿರ್ತಾರೆ, Su-57ಗಳನ್ನ ನಾವು ನಿಮ್ಗೆ ಕೊಡ್ತೀವಿ ಅಂಡ್ ಅದಲ್ಲದೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನ ಕೂಡ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅಂಡ್ ಈ ಬಜೆಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ರಷ್ಯಾ ಏನು ಆಫರ್ ಮಾಡಿತ್ತು ನಮ್ಗೆ Su-57 ಅದು ತುಂಬಾ ಕಡಿಮೆನೇ ಆಗ್ತಾ ಇತ್ತು ಈ ಬಜೆಟ್ ನಾವು ಕಂಪೇರ್ ಮಾಡಿದ್ರೆ. ಅಂಡ್ ಮೋರ್ ಓವರ್ ಅವ್ರ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನ ಕೊಡ್ತಾ ಇದ್ರು. ಅಂಡ್ ಇವ್ರೇನು ಸೋರ್ಸ್ ಕೋಡ್ ಇದೆ, ಇವ್ರ ಕಂಪ್ಲೀಟ್ ಸೋರ್ಸ್ ಕೋಡ್ ರಫೇಲ್ ಕಡೆಯಿಂದ ನಮ್ಗೆ ಸಿಗ್ತಾ ಇಲ್ಲ. ಅಂಡ್ ಅದಲ್ಲದೆ ಈಗೇನು ರಫೇಲ್ ನಾವೇನ್ ಖರೀದಿ ಮಾಡ್ತಾ ಇದೀವಿ 4.5 ಜನರೇಷನ್ 4.5 ಜನರೇಷನ್ ಜೆಟ್ಗಳಿದು. ಅಂಡ್ Su-57 ಏನಿದೆ ಇದು 5th ಜನರೇಷನ್, ಇದಕ್ಕಿಂತ ಅಡ್ವಾನ್ಸ್ಡ್ ಜನರೇಷನ್ ಇದ್ರು ನಾವೇನಕ್ಕೆ ಭಾರತ ಇದಕ್ಕೆ ಸೈನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಭಾರತ ಏನಕ್ಕೆ ರಷ್ಯಾ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಒಂದು ಆಫರ್ ಅನ್ನ ಕೊಟ್ಟಿದ್ರು, ಅದನ್ನ ರಿಜೆಕ್ಟ್ ಮಾಡಿ ಫ್ರಾನ್ಸ್ನೊಂದಿಗೆ ಈ ರಫೇಲ್ ಡೀಲ್ ಅನ್ನ ಸೈನ್ ಮಾಡಿದೆ ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಎರಡಕ್ಕೂ ರಫೇಲ್ ಜೆಟ್ಗೂ ಮತ್ತೆ Su-57ಗೂ ಕಂಪೇರ್ ಮಾಡ್ತಾ ಹೋಗೋಣ. ಅಂಡ್ ಫಸ್ಟ್ ಪಾಯಿಂಟ್ ನಾನು ಕ್ಲಿಯರ್ ಮಾಡ್ಬೇಕು ಏನಕ್ಕಂತಂದ್ರೆ, ಈಗ ಭಾರತ ಒಂದು ಮೋಟೋ ಇಟ್ಕೊಂಡಿದೆ ಏನಂತಂದ್ರೆ 5th ಜನರೇಷನ್ ಜೆಟ್ಗಳನ್ನ ಬೇರೆ ಕಡೆ ಖರೀದಿ ಮಾಡೋದಕ್ಕಿಂತ ಸ್ವದೇಶಿ ನಿರ್ಮಿತ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಒಂದು ಆಮ್ಕಾ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ, ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ. ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ 5th ಜನರೇಷನ್ ಜೆಟ್ಗಳನ್ನ. ಇದು ಸುಮಾರು ಏರೋಸ್ಪೇಸ್ ಎಕ್ವಿಪ್ಮೆಂಟ್ಗಳನ್ನ ಎಲ್ಲ ಸೇರಿಸಿ ಅಂಡ್ ಸುಮಾರು ಇದು 2030-35 ವೇಳೆಗೆ ಇದು ಏನು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ಆಗೋ ಸಾಧ್ಯತೆಗಳಿದೆ. ಅಂಡ್ ಈಗ ಕಂಪೇರ್ ಮಾಡೋಣ Su-57 ಪ್ಲಸ್ ರಫೇಲಿಗೆ ನಾವು ಖರೀದಿ ಮಾಡ್ತಾ ಇದ್ದಾರೆ 114 ಜೆಟ್ಗಳನ್ನ. ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಕಂಪೇರ್ ಮಾಡೋಣ, ಯಾವುದು ಸ್ಟ್ರೆಂತ್ ಅಲ್ಲಿ ಹೈ ಆಗಿರ್ತದೆ ಅಂತ. ಫಸ್ಟ್ ಜನರೇಷನ್ ಬಗ್ಗೆ ನೋಡೋಣ. ಜನರೇಷನ್ ಬಗ್ಗೆ ನೋಡೋದಾದ್ರೆ ಸೊ ರಫೇಲ್ ಬಂದ್ಬಿಟ್ಟು 4.5th ಜನರೇಷನ್ ಬಂದ್ಬಿಟ್ಟು ರಫೇಲ್ ಜೆಟ್ ಇದು. ಅಂಡ್ Su-57 ರಷ್ಯಾ ಏನು ಆಫರ್ ಮಾಡಿತ್ತು ಅದು 5th ಜನರೇಷನ್ ವೈಸ್ ನಾವು ಕಂಪೇರ್ ಮಾಡ್ತಿದೀವಿ ಅಂತಂದಾಗ ಸೊ ಈ ರಷ್ಯಾ ಏನ್ ನಮ್ಗೆ ಆಫರ್ ಮಾಡಿತ್ತು ಅದು ಅಡ್ವಾನ್ಸ್ಡ್ ಜನರೇಷನ್ ಆಗಿರ್ತದೆ, ಇದಕ್ಕಿಂತ ಜಾಸ್ತಿ ಅಡ್ವಾನ್ಸ್ಡ್ ಅಲ್ಲಿರುತ್ತೆ. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ನಾವು ಏನು ಅಮೌಂಟ್ ಅನ್ನ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಅಂತಂದ್ರೆ ಈಗೇನು ನಾವು ಮಾಡ್ಕೊಂಡಿದೀವಲ್ಲ ಸೊ 3.25 lakh crore ರಫೇಲ್ಗೆ 114 ವಿಮಾನಗಳ ಖರೀದಿಗೆ, ಅದನ್ನ ರಷ್ಯಾ ಜೊತೆ ಇನ್ ಕೇಸ್ ಡೀಲ್ ಏನಾದ್ರು ಅಗ್ರಿ ಆಗಿದ್ರೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗ್ತಾ ಇತ್ತು ಇದಕ್ಕಿಂತ. ಅಂದ್ರೆ ಒಂದು ಎಕ್ಸಾಂಪಲ್ ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕು ಅಂತಂದ್ರೆ ಈಗ ನಾವು ಮಾಡ್ಕೊಂಡಿರ್ತಕ್ಕಂಥ ಡೀಲ್ $120 million ಆದ್ರೆ ಇಫ್ ಇನ್ ಕೇಸ್ ರಷ್ಯಾ ಜೊತೆ ಮಾಡ್ಕೊಂಡಿದ್ರೆ ಅದು $80 million ನಮ್ಗೆ ಸಿಗ್ತಾ ಇತ್ತು. ಅಂಡ್ ಇಫ್ ಇನ್ ಕೇಸ್ ರಷ್ಯಾ ಜೊತೆ ಏನಾದ್ರು ನಾವು ಡೀಲ್ ಮಾಡ್ಕೊಂಡಿದೀವಿ ಅಂತಂದ್ರೆ ಅವ್ರು ಕಂಪ್ಲೀಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನ ನಮ್ಗೆ ಮಾಡ್ತಾ ಇದ್ರು. ಟೆಕ್ನಾಲಜಿ ಅನ್ನೋದು ಕೂಡ ನಾವು ತಿಳ್ಕೊಬೋದಾಗಿತ್ತು. ಅಂಡ್ ಇಲ್ಲಿ ನಾವು ಏನ್ ರಫೇಲ್ ಏನ್ ತಗೊಳ್ತಾ ಇದೀವಲ್ಲ ಇದು ಸೋರ್ಸ್ ಕೋಡ್ ಅಂತ ಏನಿರುತ್ತೆ, ಈ ಸೋರ್ಸ್ ಕೋಡ್ ಅನ್ನ ಕಂಪ್ಲೀಟ್ ಆಗಿ ಅವ್ರು ಕೊಡ್ತಾ ಇಲ್ಲ. ಈ ಸೋರ್ಸ್ ಕೋಡ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಇದು ಬಂದ್ಬಿಟ್ಟು ಒಂದು ಹ್ಯೂಮನ್ ರೀಡಬಲ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು, ಈಗ ಯಾವುದೇ ಒಂದು ನಾವು ಜೆಟ್ ಅನ್ನ ಆಪರೇಟ್ ಮಾಡ್ತಿದೀವಿ ಅಂತಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಗೆ ತಿಳುವಳಿಕೆ ಇದ್ರೆ ಮಾತ್ರ ಅದನ್ನ ಈಸಿಯಾಗಿ ನಾವು ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಅಂಡ್ ಅಡ್ವಾನ್ಸ್ ಸ್ಟೇಜಸ್ಗೆಲ್ಲ ತಗೊಂಡೋಗಿ ಯೂಸ್ ಮಾಡ್ಕೋಬಹುದಾಗಿರುತ್ತೆ. ಅದಕ್ಕೆ ಒಂದು ಸೋರ್ಸ್ ಕೋಡ್ ಅಂತ ಇರುತ್ತೆ, ಅದು ಮ್ಯಾನುಫ್ಯಾಕ್ಚರರ್ ನಮ್ಗೆ ಕೊಡ್ಬೇಕಾಗಿರುತ್ತೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದೆ ಫ್ರಾನ್ಸ್ ಅವರು ನಮ್ಗೆ ಕಂಪ್ಲೀಟ್ ಸೋರ್ಸ್ ಕೋಡ್ ಅನ್ನ ಕೊಡ್ತಾ ಇಲ್ಲ. ಅದೊಂದು ಸ್ವಲ್ಪ ತಕ್ಕ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಬೇಕೋ ಅವರು ಅಷ್ಟು ಮಾತ್ರ ಕೊಡ್ತಾ ಇದ್ದಾರೆ. ಪೂರ್ತಿ ಕೇಳಿದ್ರೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಇಂದ ಕೊಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಡೀಲ್ ಅಲ್ಲಿ ಬಹುಶಃ ಕಂಪ್ಲೀಟ್ ಆಗಿ ಕೊಡದಿದ್ರು ಭಾಗಶಃ ಕೊಡೋ ಸಾಧ್ಯತೆಗಳಂತೂ ಇರುತ್ತೆ. ಕಂಪ್ಲೀಟ್ ಸೋರ್ಸ್ ಕೋಡ್ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ದು ಲೋಕಲ್ ಏನ್ ಮಿಸೈಲ್ಸ್ ಗಳಿರ್ತವೆ ಅವನ್ನೆಲ್ಲ ನಾವು ಇದರಲ್ಲಿ ಅಪ್ಡೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿರ್ತವೆ. ಅಂಡ್ ಎವ್ರಿ ಟೈಮ್ ನಾವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡೋದು ಅವಶ್ಯಕತೆ ಕೂಡ ಇರೋದಿಲ್ಲ ಫ್ರಾನ್ಸ್ ಅವರನ್ನ. ಇಫ್ ಇನ್ ಕೇಸ್ ಅವ್ರ ಸೋರ್ಸ್ ಕೋಡ್ ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ ಅಂತಂದ್ರೆ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಮಿಸೈಲ್ಸ್ ಎಕ್ವಿಪ್ಮೆಂಟ್ಸ್ ಏನಿರ್ತಾವೋ ಸೊ ಅವ್ರ ಏನ್ ಲಿಮಿಟೆಡ್ ಪರ್ಮಿಷನ್ಸ್ ಏನ್ ಲಿಮಿಟೆಡ್ ಆಕ್ಸೆಸ್ ಕೊಟ್ಟಿರ್ತದೆ ಅಷ್ಟರಲ್ಲೇ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಸೋರ್ಸ್ ಕೋಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಫ್ರಾನ್ಸ್ ಅನ್ನೋದು ಕಂಪ್ಲೀಟ್ ಸೋರ್ಸ್ ಕೋಡ್ ಅನ್ನ ನಮ್ಗೆ ಇಲ್ಲಿ ಕೊಡ್ತಾ ಇಲ್ಲ.
ಅಂಡ್ ರಫೇಲ್ ಒಂದು Su-57 ಜೊತೆ ಕಂಪೇರ್ ಮಾಡ್ತಿದೀವಿ ಅಂದ್ರೆ ರಫೇಲ್ ಜೆಟ್ ಅನ್ನೋದು ಇದು ಬ್ಯಾಟಲ್ ಪ್ರೂವನ್. ಯಾಕಂತಂದ್ರೆ ಇದು ಬ್ಯಾಟಲ್ ಅಲ್ಲಿ ಏನು ಯುದ್ಧಗಳಲ್ಲಿ ಈ ಒಂದು ಯುದ್ಧ ವಿಮಾನವನ್ನ ಆಲ್ರೆಡಿ ಬಳಸಿದರೆ ಅಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದೆ. ಅಂಡ್ Su-57 ನಾವು ಕಂಪೇರ್ ಮಾಡಿದೀವಿ ಅಂತಂದ್ರೆ ರಷ್ಯಾ ಯಾವುದೇ ಒಂದು ಯುದ್ಧಗಳಲ್ಲಿ ಅದನ್ನ ಬಳಸಿಲ್ಲ. ಈಗ ಏನು ರಷ್ಯಾ ಮತ್ತೆ ಯುಕ್ರೇನ್ ವಾರ ಆಗ್ತಾ ಇದೆ, ಸೊ ಅಲ್ಲಿ ಕೂಡ ಅದನ್ನ ಬಳಸಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಈಗ ಯಾವುದೇ ಒಂದು ಬಳಸದೇ ಇರತಕ್ಕಂಥ ಒಂದು ಯುದ್ಧ ವಿಮಾನವನ್ನು ನಾವು ಖರೀದಿ ಮಾಡಿ ಟೆಸ್ಟ್ ಮಾಡ್ಕೊಳ್ಳೋ ಬದಲಿಗೆ ಆಲ್ರೆಡಿ ಪ್ರೂವ್ ಆಗಿರ್ತಕ್ಕಂಥದ್ದನ್ನೇ ನಾವು ತಗೋಬಹುದು ಅಂತ ಒಂದು ಐಡಿಯಾಲಜಿ ಇಂಡಿಯಾದಾಗಿರ್ಬೋದು. ಅದು ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಯಾವುದೇ ಯುದ್ಧಗಳಲ್ಲಿ Su-57 ಅನ್ನ ಯೂಸ್ ಮಾಡಿರೋದಲ್ಲ. ಬಟ್ ಈ ರಫೇಲ್ ಅನ್ನ ನಾವು ಗಮನಿಸೋದಾದ್ರೆ, ಸೊ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಏನು ಆಯ್ತಲ್ಲ ಆಪರೇಷನ್ಸ್ ಎಂದರು ಅಲ್ಲಿ ಕೂಡ ಬಳಸಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಲಿಬಿಯಾದಲ್ಲಿ ಮತ್ತೆ ಸಿರಿಯಾ ಈ ಯುದ್ಧಗಳಲ್ಲಿ ಇದನ್ನ ಬಳಸಿದ್ದಾರೆ. ಅಂಡ್ ಮತ್ತೊಂದು ಸ್ಟೆಲ್ತ್ಗೆ ಕಂಪೇರ್ ಮಾಡೋದಾದ್ರೆ, ಇಲ್ಲಿ ಸ್ಟೆಲ್ತ್ ಅಂತ ಹೇಳೋದ್ರೆ ಏನಂತಂದ್ರೆ ಇದರಲ್ಲಿ ಬಂದ್ಬಿಟ್ಟು Su-57 ಅಡ್ವಾನ್ಸ್ಡ್ ಆಗಿರುತ್ತೆ. ಅಂಡ್ ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಲೋ ಇರುತ್ತೆ ಅಂತಾರೆ. ಸ್ಟೆಲ್ತ್ ಅಂತಂದ್ರೆ ಈಗ ಯುದ್ಧ ಮಾಡ್ತಿರ್ಬೇಕಾದ್ರೆ ಇದು ಫೈಟರ್ ಜೆಟ್ ಹೋಗ್ತಿದೆ ಅಂತಂದ್ರೆ ರಾಡರ್ಗಳು ಸೆನ್ಸ್ ಮಾಡ್ತವೆ ಯಾವ ಯುದ್ಧ ವಿಮಾನಗಳು ಬರ್ತಾ ಇದಾವೆ ಅಂತಂದ್ರೆ ಸೆನ್ಸ್ ಮಾಡ್ಬೇಕಾದ್ರೆ ಅದರಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅಷ್ಟೊಂದು ಆ ಸೆನ್ಸಾರ್ಗಳಿಂದ ತಪ್ಪಿಸ್ಕೊಂಡು ಹೋಗೋ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅನ್ನೋದು Su-57 ಕಂಪೇರ್ ಮಾಡಿದೀವಿ ಅಂದ್ರೆ ಈ ರಫೇಲ್ ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಸ್ಟೆಲ್ತ್ ಅನ್ನೋದು Su-57 ಅಲ್ಲಿ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಪೇಲೋಡ್ ಕ್ಯಾರಿ ಮಾಡೋದನ್ನ ಕಂಪೇರ್ ಮಾಡ್ತಿದೀವಿ ಅಂದ್ರೆ ಆಲ್ಮೋಸ್ಟ್ 2 ಜೆಟ್ಗಳು ಸೇಮ್ ಪೇಲೋಡ್ ಅನ್ನ ಇದು 9.5 9,500 ಟನ್ಗಳಷ್ಟು ಕ್ಯಾರಿ ಮಾಡೋ ಪೇಲೋಡ್ ಅನ್ನ ಕೆಪಾಸಿಟಿ ರಫೇಲ್ ಹೊಂದಿದ್ರೆ, ಅದು ಅಷ್ಟು 10,000 ತನಕ ಟನ್ಸ್ ಅಷ್ಟು ಪೇಲೋಡ್ ಅನ್ನ ಹೊತ್ತೋ ಕೆಪಾಸಿಟಿನ ಹೊಂದಿರ್ತದೆ. ಅಂಡ್ ಅದು ಇಂಟರ್ನಲ್ ಸ್ಟೋರೇಜ್ ಕೂಡ ಅದಕ್ಕೆ ಇರುತ್ತೆ. ಅಂಡ್ ಇದಕ್ಕೆ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಮಾತ್ರ ಇರುತ್ತೆ. ಅಂಡ್ ಎಕ್ಸ್ಟರ್ನಲ್ ಆಗಿ ಅಡಾಪ್ಟ್ ಮಾಡ್ಕೊಂಡು ಯೂಸ್ ಮಾಡುವಂಥದ್ದಾಗಿರ್ಬೋದು. ಇದು ಏರ್ ಟು ಏರ್ ಕೂಡ ಯೂಸ್ ಮಾಡ್ಕೋಬಹುದು, ಮತ್ತೆ ಅರ್ತ್ ಟು ಏರ್ ಯೂಸ್ ಮಾಡ್ಕೋಬಹುದು. ಈ ತರ ಡಿಫ್ರೆಂಟ್. ಅಂಡ್ ನೇವಿಯಲ್ಲೂ ಕೂಡ ಈ ರಫೇಲ್ ಅನ್ನ ಯೂಸ್ ಮಾಡ್ಕೊಳ್ಳೋ ಅವಕಾಶಗಳು ಜಾಸ್ತಿ ಇರುತ್ತೆ, ಮಲ್ಟಿಪರ್ಪಸ್ ಇರುತ್ತೆ. ಆ ತರ ಕಂಪೇರ್ ಮಾಡಿದಾಗ Su-57 ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಅಂಡ್ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಅದು ಅದರ ಹೇಳಿದ್ನಲ್ಲ ರಾಡರ್ಗಳನ್ನು ತಪ್ಪಿಸ್ಕೊಂಡು ಹೋಗೋದ್ರಲ್ಲಿ ಅದು ಜಾಸ್ತಿ ಅಡ್ವಾನ್ಸ್ಡ್ ಆಗಿದೆ Su-57 ಅಂತಾನೆ ಹೇಳ್ಬೋದು. ಇನ್ನು ಫ್ರಾನ್ಸ್ ಈ ಯುದ್ಧ ವಿಮಾನಗಳನ್ನ ರಫೇಲ್ ವಿಮಾನಗಳನ್ನ ಇಂಡಿಯಾಗಾಗಿರ್ಬೋದು ಮತ್ತೆ UAE ಮತ್ತೆ ಗ್ರೀಸ್ಗಾಗಿರ್ಬೋದು ಈಗಾಗಲೇ ಎಕ್ಸ್ಪೋರ್ಟ್ ಕೂಡ ಮಾಡಿದೆ. ಅಂಡ್ ಆಲ್ರೆಡಿ ಯುದ್ಧದಲ್ಲಿ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾವೆ ಏನು ಅಂತ ಹೇಳಿ. ಬಟ್ ಅದೇ Su-57ಗೆ ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ರಷ್ಯಾ ಅನ್ನೋದು ಯಾವುದೇ ದೇಶಗಳಿಗೆ ಅದು ಎಕ್ಸ್ಪೋರ್ಟ್ ಮಾಡಿಲ್ಲ, ಅದಕ್ಕೆ ಯಾರು ಖರೀದಿನೂ ಕೂಡ ಇನ್ನೂ ಮಾಡಿಲ್ಲ. ಅಂಡ್ ಮೋರ್ ಓವರ್ ಅದು ಯುದ್ಧದಲ್ಲಿ ಇನ್ನೂ ಪ್ರೂವ್ ಮಾಡ್ಕೊಂಡಿಲ್ಲ. ಸೊ ಇಲ್ಲಿ ನಾವೇನು ಎಲ್ಲ ಓವರ್ ಆಲ್ ಕಂಪೇರ್ ಮಾಡಿ ನೋಡೋದಾದ್ರೆ ಒಂದು ಹೊಸದಾಗಿರ್ತಕ್ಕಂಥ ಒಂದು ಫೈಟರ್ ಜೆಟ್ ಅನ್ನ ತಗೊಂಡು ಟೆಸ್ಟ್ ಮಾಡೋದಕ್ಕಿಂತ ಆಲ್ರೆಡಿ ಪ್ರೂವ್ ಮಾಡಿರೋದನ್ನೇ ತಗೊಂಡು ಇನ್ನು ನಮ್ಮ ಆರ್ಮಿ ಸ್ಟ್ರೆಂತ್ ಅನ್ನ ಹೆಚ್ಚಿಸ್ಕೊಳ್ಬಹುದು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಪ್ರಾಬಬ್ಲಿ ಇಂಡಿಯಾ ಈ ಮೂವ್ ತಗೊಂಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇಫ್ ಇನ್ ಕೇಸ್ ನಾನು ಯಾವುದೇ ಒಂದು ಪಾಯಿಂಟ್ಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಕರೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.